ಆಂಜನೇಯ, ಓ ಆಂಜನೇಯ, ಬೇಗ ಬಾ ಬೇಗ ಬಾ. ಯಾರೋ ಈರ್ವರು ಋಷಿಕುಮಾರರು ಕಬಂಧ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಹತ್ತುತ್ತಿರುವರು. ಬೇಗ ಹೋಗಿ ಅವರನ್ನು ಜಾಗ್ರತೆಯಾಗಿ ಕರೆತ. ಹಾಗೆ ಆಗಲಿ ಒಡೆಯ. ಓ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ. ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ನಿಂತಿರುವನು. ಹಿಂತಿರುಗಿ ಹಿಂತಿರುಗಿ. ಲಕ್ಷ್ಮಣ, ಅಣ್ಣ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನಂತೆ. ಒಂದು ಕೆಲಸ ಮಾಡು, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಇಬ್ಬರು ಸೇರಿ ಸೀಳಿ ಹಾಕೋಣ. ಹಾಗೆ ಆಗಲಿ ಅಣ್ಣ. ಒಳಗಡೆ ಟಿಫನ್ ಇರುತ್ತೆ, ಇಲ್ಲೇ ತಿಳ್ಕೊಂಬಿಡಿ. ನಮೋ ರಘುನಂದನ, ನಮೋ ರಘುನಂದನ. ಕೇಳು, ನಾನು ಕಶ್ಯಪ ಮುನಿಗಳ ಮತ್ತು ಪ್ರಾದ ದಂಪತಿಗಳ ಮಗ ವಿಶ್ವ ವಸುದೇವ ಗಂಧರ್ವ. ಒಮ್ಮೆ ಭೂಮಿಯಲ್ಲಿ ಸಂಚರಿಸುತ್ತಿದ್ದಾಗ ಸ್ಥೂಲ ಶಿರ ಮುನಿಗಳ ಶಾಪಕ್ಕೆ ಗುರಿಯಾಗಿ ಕಬಂಧನೆಂಬ ರಾಕ್ಷಸನಾದೆ. ಒಮ್ಮೆ ಇಂದ್ರನನ್ನು ಎದುರಿಸಿದಾಗ ಇಂದ್ರನು ತನ್ನ ವಜ್ರಾಯುಧದಿಂದ ನನ್ನ ತಲೆಯ ಮೇಲೆ ಪ್ರಹಾರ ಮಾಡಿದ. ಆಗ ನನ್ನ ಮುಖ ನನ್ನ ಹೊಟ್ಟೆಯಲ್ಲಿ ಸೇರಿಕೊಂಡಿತು. ಆ ಕ್ಷಣದಿಂದ ಇಲ್ಲಿಯೇ ಪರ್ವತಾಕೃತಿಯಲ್ಲಿ ಬಿದ್ದಿರಬೇಕಾಯಿತು. ಇಂದು ನಿಮ್ಮಿಂದ ಶಾಪ ವಿಮೋಚನೆಯಾಯಿತು. ರಾಘವ, ಶೀಘ್ರದಲ್ಲೇ ನಿಮಗೆ ಸುಗ್ರೀವರಾಜನ ಸಖ್ಯವಾಗುವುದು. ಸೀತಾನ್ವೇಷಣ ಕಾರ್ಯಕ್ಕೆ ಸುಗ್ರೀವರಾಜ ಸಹಾಯಕನಾಗುವನು. ಲಕ್ಷ್ಮಣ, ನಮಗೆ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಾಗಿರ್ಬೋದು? ಅಲ್ಲದೆ ಈ ಸ್ಥಳವನ್ನು ಮೆಟ್ಟಿದ ಕೂಡಲೇ ನನಗೆ ಮನಸ್ಸಿನಲ್ಲಿ ಸಂತೋಷ ಸಮಾಧಾನಗಳು ಸಿಕ್ಕಿದೆ. ಆದ್ದರಿಂದ ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿ ಮುಂದೆ ಹೋಗೋಣ. ಅಣ್ಣ, ನಿನ್ನ ಮನಸ್ಸಿಗೆ ಇಲ್ಲಿ ನೆಮ್ಮದಿ ಸಿಗುವುದಾದರೆ ಹಾಗೇ ಆಗಲಿ. ಕುಳಿತುಕೊಳ್ಳಿ. ನಳಿನ ದಳದಂತೆ ಹೊಳೆವ ಕಂಡೆಳುಳ್ಳ, 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 ಭಾನುಚಂದ್ರರಂ ಬೆರಗುಗೊಳಿಸಿರುವ, ಭಾನುಚಂದ್ರರಂ ಬೆರಗುಗೊಳಿಸಿರುವ ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾವು ಬೆರಗುಗೊಂಡಿಗೆ ನಾನು, ಕಂಡು ಕಂಡು ನಾವು ಬೆರಗುಗೊಂಡಿಗೆ ನಾನು, ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರೆ, ಕಂಡೆ ದಿವ್ಯ ಮೂರ್ತಿಗಳ ಕಂಡೆ. ಇವರ್ಯಾರು ಮಹಾನುಭಾವರಂತೆ ಕಾಣುವರು. ಇವರಿಂದ ಈ ಕಬಂಧನ ಶಾಪಮೋಚನಾಯಿತು. ಹಾಗಾದರೆ ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುವಿನಿಂದಲೂ ಕೂಡಿರುವ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲ ದಾಳಿಗಳಾಗಿರುವರು. ಮುನಿಕುರು ಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕದ ಆಗಿರಬಹುದು. ಹಾಗಾದರೆ ಇವರು ಯಾರಾಗಿರಬಹುದು? ಇರಲಿ. ಲಕ್ಷ್ಮಣ, ಅಣ್ಣ, ಈ ಶಾಖಮೃಗವನ್ನು ನೋಡಿದೆಯಾ? ಕಬಂಧನ ವಿಚಾರವನ್ನು ತಿಳಿಸುವವನು ಈತನೇ ಇರಬೇಕು. ಅವನ ಕಿವಿಗಳನ್ನು ನೋಡು, ಕರ್ಣಕುಂಡಗಳು ಕೋಟಿ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದೇವೆ ಅವನ ಕರ್ಣಕುಂಡಲಗಳು. ಹೌದು ಅಣ್ಣ. ಆಶ್ಚರ್ಯ ಆಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತು ಇವರ ನುಡಿಯ ಬಹುದೂರ
ಉತ್ಸವ ಕಾಂಡೆ ಎಮ್ಮಮ್ಮ ಮುಂದೊಂದ ನುಡಿ ನುಡಿಯೇ ಎಮ್ಮಮ್ಮ ಮುಂದೊಂದ ನುಡಿ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆ ಇಲ್ಲೇತ ಕೈಯ ಆದುದಾನಂದ ಧನ್ಯನಾದೆ ಧನ್ಯನಾದೆ ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಏನಾಶ್ಚರ್ಯ, ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಕಾಣಿಸಿದೆಯಾದರೆ ನನ್ನ ತಾಯಿಯಾದ ಅಂಜನಾದೇವಿಯು ಅಂದು ಹೇಳಿದ ಮಾತು ಇಂದಿಗೆ ಸತ್ಯವಾಯಿತೆ. ಮಗು, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವವರು ಅವರೇ ಮಾನವಾವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರನ್ನು ಸೇವಿಸಿ ಧನ್ಯನಾಗುವೆಂತಲೂ ಎಂದಿದ್ದಳು. ಹಾಗಾದರೆ ಇವರು ಅವರೇ ಆಗಿರಬಹುದೇ? ಹತ್ತಿರವಾಗಿ ನಾನೇ ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮದೇವನು ಪೇಳಿ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮದೇವನು ಪೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು. ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು. ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮನು. ಸಾರ್ವಭೌಮರೆ ನೀವು ಶಿರದಿ ಚೀರವಲ್ಕಲಗಳೇಕೆ? ಸಾರ್ವಭೌಮರೆ ನೀವು ಶಿರದಿ ಚೀರವಲ್ಕಲಗಳೇಕೆ? ಸಮದೊಳೀವನದಿ ಸಂಚರಿಸಲೇಕೆ?
ವನವಾಸವನ್ನನುಭವಿಸೇ ಈರೇಳು ವರ್ಷ ವನವಾಸವನ್ನನುಭವಿಸೇ ಈ ರೂಪದಲ್ಲಿರಲೆಮ್ಮ ಜನಕನಾಜ್ಞೆ. ಪೋಪಿರೆಲ್ಲಿಗೆ ಮುಂದೆ ಪೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ. ಪತ್ನಿಯನ್ನು ಕದ್ದೊಯ್ದ ಪಥವರಿಯದೆ ಈ ರೀತಿ ಹೋಗುತ್ತಿವೆ ವಯ್ಯ. ಅನಿತಾದೊಡೆ ಅನಿತಾದೊಡೆ ಆಭರಣಗಳಾರವಿವು ನೋಡಿರೈ. ಆರ್ತ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಆರ್ತ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಅಕಟ ಅಕಟ ಅಕಟಕಟ ಅಕಟ ಅಕಟಕಟ ಕಂಡೆನ ಸೀತೆಯ ಆಭರಣಗಳ ಅಕಟಕಟ ಕಂಡೆನ ಸೀತೆಯ ಆಭರಣಗಳ ಆಕಾರವೇ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು. ಅಯ್ಯ ಅಯ್ಯ ಯಾರಾದರೆ ಯಾರಾದರೆ ಎಂಬ ಪ್ರಾಣ ನೀನು. ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು. ಆ ಆ ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರಕಬಹುದಾದ ಫಲಪುಷ್ಪಾದಿಗಳನ್ನು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು.
ಸೀತಾಯ ಪತಯೇ ನಮಸ್ತೆ 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 ನಮಃ. ಭೋ ರಾಘವ ದಾಶಿರಥೆ ಪಾಹಿಮಾಂ ಪಾಹಿಮಾಂ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ತಂದೆ, ಬ್ರಹ್ಮಚರ್ಯಾಲಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವೆನು. ನಿನಗೆ ಮಂಗಳವಾಗಲಿ ಆಂಜನೇಯ. ನೀನು ಇಲ್ಲೇಕೆ ಇರುವೆ? ದೇವ, ಕೇಸರಿ ಎಂಬ ಕಪಿಕುಲ್ಯಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿಯಂತಲೂ ವಾಯುಪುತ್ರನೆಂತಲೂ ಕರೆಯುವರು. ಇಲ್ಲಿಗೆ ಸಮೀಪ ನನ್ನ ಒಡೆಯನಾದ ಸುಗ್ರೀವರಾಜನಿರುವನು. ತಾವಿಬ್ಬರು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯವನ್ನು ಮಾಡಿಸುವೆನು. ಆಂಜನೇಯ, ನಾವು ಬಹಳ ದೂರದಿಂದ ಬಳಲಿ ಬಂದಿರುವೆವು. ನಮಗೆ ತುಂಬ ಆಯಾಸವಾಗಿದ್ದರಿಂದ ನಾವು ಇಲ್ಲಿಯೇ ಸ್ವಲ್ಪ ಹೊತ್ತು ಶ್ರಮಿಸಿಕೊಳ್ಳುತ್ತೇವೆ. ನಿಮ್ಮ ಸುಗ್ರೀವರಾಜನಾದ ಸುಗ್ರೀವನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ತಮ್ಮ ಅಪ್ಪಣೆಯಂತೆ ಆಗಲಿ. ಒಡೆಯ 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 ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಏನು ಆಂಜನೇಯ? ಒಡೆಯ, ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ. ನಮ್ಮನ್ನು ಉದ್ಧರಿಸಲು ರಂಜಿತ್, ಜಗದೊಡೆಯರಾದ ರಾಮಲಕ್ಷ್ಮಣರು ಬಂದಿರುವರು. ನೀನು ಅವರಲ್ಲಿ ನಿನ್ನ ಕಷ್ಟಗಳನ್ನು ವಿನ್ನವಿಸಿಕೊ. ನಮ್ಮ ವಂಶವೇ ಪಾವನವಾಗುವುದು. ಭಕುತರ ಪೊರೆಯೋ ದೀನರ ಬಂದು ಭಕುತರ ಪೊರೆಯೋ ದೀನರ ಬಂದು ಮೊರೆಯನ್ನು ಆಲಿಸೋ ಕರುಣಾ ಸಿಂಧು. ಮೊರೆಯನ್ನು ಆಲಿಸು ಕರುಣಾ ಸಿಂಧು. ಭಕುತರ ಪೊರೆಯೋ ದೀನರ ಬಂಧು. ರಾಮ ದುಷ್ಟ ನಿಗ್ರಹನೆಂಬ ಬಿರುದು ಕೊಂದವನೇ. ದುಷ್ಟ ನಿಗ್ರಹನೆಂಬ ಬಿರುದು ಕೊಂದವನೇ. ಇಷ್ಟಾರ್ಥಗಳ ನೀವ ಸರಸಿಜೋದ್ಭವ ಪಿತನೇ. ಇಷ್ಟಾರ್ಥಗಳ ನೀವ ಸರಸಿಜೋದ್ಭವ ಪಿತನೇ. ನೊಂದಿರುವೆನು ಸ್ವಾಮಿ ರಾಮಚಂದ್ರ ರಾಘವ. ನೊಂದಿರುವೆನು ಸ್ವಾಮಿ ಇಂದೆನ್ನ ಕಾಯೋ. ನೊಂದಿರುವೆನು ಸ್ವಾಮಿ ಇಂದೆನ್ನ ಕಾಯೋ. ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ. ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ. ಭಕುತರ ಪೊರೆಯೋ ದೀನರ ಬಂಧು. ಮೊರೆಯನ್ನು ಆಲಿಸು ಕರುಣಾ ಸಿಂಧು. ಭಕುತರ ಪೊರೆಯೋ ದೀನರ ಬಂಧು. ರಾಮ ದೇವ ಶ್ರೀರಾಮಚಂದ್ರ ನಮಸ್ಕರಿಸುವನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕ್ಷೇಮವೇ? ನೀನೇಕೆ ಇಲ್ಲಿ ವಾಸವಾಗಿರುವೆ? ದೇವ, ಕಿಷ್ಕಿಂದಾಧಿಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಮ್ಮೆ ದುಂದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ಆಗ ನಮ್ಮಣ್ಣನಾದ ವಾಲಿಯು ಆತನ ಮೇಲೆ ಯುದ್ಧಕ್ಕೆ ನಿಂತನು. ಆಗ ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮಣ್ಣನು ಆತನನ್ನು ಬೆನ್ನಟ್ಟಿಸಿಕೊಂಡು ಹೋದನು. ನಾನು ಆತನನ್ನೇ ಬೆನ್ನಟ್ಟಿಸಿಕೊಂಡು ಹೋದೆ. ಆಗ ಆ ರಾಕ್ಷಸನು ಒಂದು ಗುಹೆಯನ್ನು ಹೊಕ್ಕನು. ನಮ್ಮಣ್ಣನು ನನ್ನನ್ನು ಹೊರಗೆ ಕಾವಲಿಗೆ ಇರಿಸಿ ಆತನೊಡನೆ ಯುದ್ಧ ಮಾಡಲು ಆ ಗುಹೆಯೊಳಕ್ಕೆ ಹೋದನು. ವರ್ಷಗಳಾದರೂ ಯಾರೂ ಹೊರಗೆ ಬಾರಲೇ ಇಲ್ಲ. ಆದರೆ ಒಂದು ದಿನ ಆ ಗುಹೆಯ ಒಳಗಿಂದ ರಕ್ತ ಹರಿದು ಬಂತು.
ನಾನು ನಮ್ಮಣ್ಣನೇ ಮೃತನಾದನೆಂದು ತಿಳಿದು ಅಲ್ಲಿಂದ ಹೆದರಿ ಆ ಗುಹೆಗೆ ಒಂದು ದೊಡ್ಡ ಬಂಡೆಯನ್ನು ಅಡ್ಡಗಟ್ಟಿ ಓಡಿ ಬಂದು ಪಟ್ಟಣಕ್ಕೆ ಅಲ್ಲಿ ರಾಜ್ಯಭಾರ ಮಾಡುತ್ತಿದ್ದೆ. ಆದರೆ ದುಂದುಬಿಯನ್ನು ಸಂಹರಿಸಿದ ನಮ್ಮಣ್ಣನು ಹೊರಗೆ ಬಂದು ನಾನು ಹೊರಗೆ ಇಲ್ಲದಿರುವುದನ್ನು ಕಂಡು ನನ್ನ ತಮ್ಮನೂ ನನ್ನ ಸಾವನ್ನೇ ಬಯಸಿದನು, ನನ್ನ ತಮ್ಮನೂ ನನ್ನ ಸಾವನ್ನೇ ಬಯಸಿದನು ಎಂದು ತಿಳಿದು ನನ್ನನ್ನು ಕೊಲ್ಲಲು ಪಟ್ಟಣಕ್ಕೆ ಬಂದನು. ನಾನು ಆತನಿಗೆ ಹೆದರಿ ಭೂಲೋಕವಲ್ಲೆಲ್ಲ ಅಲೆದು ಇಲ್ಲಿ ಬಂದು ನೆಲೆಸಿದೆ. ದೇವ, ಆತನು ಮಾತ್ರ ಇಲ್ಲಿಗೆ ಬರಲಾರ. ಇಲ್ಲಿಗೇಕೆ ಬರಲಾರ? ದುಂದುಬಿಯೆಂದು ಸಂಹರಿಸಿ ಆತನ ಕಳೆಬರಗಳನ್ನು ಕಿತ್ತು ಎಸೆಯುವಾಗ ಇಲ್ಲೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿದ್ದವು. ಆಗ ಕುಪಿತಗೊಂಡ ಮತಂಗ ಮಹರ್ಷಿಗಳು ಯಾರು ಈ ಜಾಗವನ್ನು ಅಪವಿತ್ರಗೊಳಿಸಿದರೋ ಅವರು ಇಲ್ಲಿ ಬಂದರೆ ಅವರ ತಲೆ ಸಹಸ್ರ ಹೋಳಾಗಲಿ ಎಂದು ಶಾಪವಿತ್ತರು. ಅದಕ್ಕಾಗಿ ಆತ ಇಲ್ಲಿ ಬರಲಾರ. ಅಂದ ಹಾಗೆ ಪ್ರಭು, ಆತನು ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು. ಹಾಗಾದರೆ ವಾಲಿಯು ಶಿಕ್ಷಾರ್ಹನೇ. ಸುಗ್ರೀವರಾಜ, ವಾಲಿಯನ್ನು ಸಂಹರಿಸಿ ನಿನಗೆ ಕಿಷ್ಕಿಂಧೆಗೆ ಪಟ್ಟ ಕೊಟ್ಟುತ್ತೇನೆ. ಆದರೆ ನೀನು ಸೀತಾನ್ವೇಷಣೆ ಕಾರ್ಯಕ್ಕೆ ಸಹಾಯಕನಾಗಬೇಕೆಂದು ನನಗೆ ಮಾತು ಕೊಡು. ಆಗಬಹುದು ಪ್ರಭು. ಆದರೆ ವಾಲಿಯು ಸಾಮಾನ್ಯನಾದವನಲ್ಲ. ಆತನನ್ನು ಸಂಹರಿಸಬೇಕಾದರೆ ಅದೋ ಅಲ್ಲಿ ಕಾಣುತ್ತಿರುವ ಸಪ್ತತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸಿ ಹಾಕುವರೋ ಅಂತಹವರಿಂದ ಮಾತ್ರ ಆತನ ಸಾವು ಎಂದು ಮತಂಗ ಮಹರ್ಷಿಗಳ ಶಾಪವಿರುವುದು. ದೇವ, ಇದನ್ನು ತಾವು ಪರೀಕ್ಷೆ ಎಂದು ಭಾವಿಸಬಾರದು. ಸುಗ್ರೀವರಾಜ, ಪರೀಕ್ಷೆ ಮಾಡಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ಈಗ ನಿಮ್ಮ ಅನುಮಾನ ಪರಿಹಾರವಾಯಿತೆ? ಆಯ್ತು ಪ್ರಭು, ಆಯ್ತು ಪ್ರಭು. ಈಗ ಕರೆ ವಾಲಿಯನ್ನು. ಅಂಜನೇಯ, ವಾಲಿಯನ್ನು ಕರೆಯಲೇ? ಕರೀರಿ ಒಡೆಯ. ನೀರು ಕೊಡಿ, ನೀರು. ಎಲ್ಲವೋ ಹೇಳಿ ವಾಲಿಯೇ, ಜೀವಭಯದಿಂದ ಇಂದು ಎಲ್ಲಿ ಅಡಗಿ ಕುಳಿತಿರುವೆ? ಧೈರ್ಯವಿದ್ದರೆ ಬಾರೋ, ನನ್ನೊಡನೆ ಯುದ್ಧ ಮಾಡಿ ಜಯಿಸು. ಬಾ. ಎಲ್ಲವೋ ಹೇಳಿ ಸುಗ್ರೀವ, ಬಾರಿ ಬಾರಿಯೂ ನನ್ನಿಂದ ಅಪಜಯವನ್ನು ಹೊಂದಿದ್ದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವ ಎದ್ದು ಹೋಗಿ ಬಾರೋ. ಸಮರಾಂಗಣ ಎಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವೆನು. ಇಂದಿಗೆ ನಿನ್ನ ಆಯಸ್ಸು ಮುಗಿತಂದು ತಿಳಿ. ಸಿದ್ಧಪಡಿಸಿಕೋ. ನಿನ್ನ ಅಂತಿಮ ಯಾತ್ರೆಯ ಪ್ರಯಾಣಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿ ಬಾರ ಯುದ್ಧಕ್ಕೆ. ದುರುಳ ನಿನ್ನ ದಂಡದಿಂದ ಬಡಿದು ಕೊಲ್ಲುವೆ, ದುರುಳ ನಿನ್ನ ದಂಡದಿಂದ ಬಡಿದು ಕೊಲ್ಲುವೆ. ಒಳ್ಳು ಮಾತು ಸಲ್ಲದಿನ್ನು ನಿಲ್ಲು ಯುದ್ಧಕ್ಕೆ, ಒಳ್ಳು ಮಾತು ಸಲ್ಲದಿನ್ನು ನಿಲ್ಲು ಯುದ್ಧಕ್ಕೆ. ದುರುಳ ನಿನ್ನ ದಂಡದಿಂದ ಬಡಿದು ಕೊಲ್ಲುವೆ. ಹುಂಡ ನಿನ್ನ ಬಂಡ ಧೈರ್ಯ ಎನ್ನ ಮುಂದೆಯೇ, ಹುಂಡ ನಿನ್ನ ಬಂಡ ಧೈರ್ಯ ಎನ್ನ ಮುಂದೆಯೇ. ಸರಸವೆಂದು ಬಂದಯ ಎನ್ನೊಡನೆ ಯುದ್ಧಕ್ಕೆ, ಸರಸವೆಂದು ಬಂದಯ ಎನ್ನೊಡನೆ ಯುದ್ಧಕ್ಕೆ. ಹುಂಡ ನಿನ್ನ ಬಂಡ ಧೈರ್ಯ ಎನ್ನ ಮುಂದೆಯೇ. ಸೈಸಬಲ್ಲೆಯ ಗದಾಘಾತವ, ಸಹಿಸಬಲ್ಲೆಯ ಈ ಪುಸ್ತಗಾತವ, ಸೈಸಬಲ್ಲೆಯ ಈ ಗದಾಘಾತವ, ಸಹಿಸಬಲ್ಲೆಯ ಈ ಮುಷ್ಟಿ
ನಿನಗೆ ಜೀವದಾನ ಮಾಡಿದ್ದೇನೆ, ಬದುಕಿಕೋ. ಮತ್ತೊಮ್ಮೆ ನನ್ನನ್ನು ಏನಾದರೂ ಯುದ್ಧಕ್ಕೆ ಕರೆದರೆ ನಿನ್ನನ್ನು ಇಲ್ಲೇ ಊತ ಹಾಕಿ ಬಿಡುವೆನು. ಒಡೆಯ ಆಂಜನೇಯ, ಒಡೆಯ ಮುಟ್ಟಬೇಡ ಮುಟ್ಟಬೇಡ. ಏಕೆ ಒಡೆಯ? ಸಾಕಪ್ಪ ಸಾಕು, ಈ ಹೊಡೆತಗಳು ಸಾಕು. ಪೆಟ್ಟಾಯಿತೆ? ಇವರ ಹೊಡೆತವೂ ಸಾಕು, ಇವರ ಸಹವಾಸವೂ ಸಾಕು. ಆಂಜನೇಯ, ಅವರನ್ನು ಬಂದ ದಾರಿಯಲ್ಲೇ ಕಳಿಸಿಬಿಡಪ್ಪ. ಒಡೆಯ, ಇದರಲ್ಲೇನೋ ವಿಷಯ ಇರಬೇಕು. ಶಾಂತನಾಗು ಪ್ರಭು ರಾಮಚಂದ್ರ. ಏನೀ ವಿಷಮ ಪರೀಕ್ಷೆ ಸ್ವಾಮಿ? ಸುಗ್ರೀವರಾಜ, ನಿಮ್ಮಿಬ್ಬರ ಮುಖಗಳು ಒಂದೇ ಆಗಿದ್ದರಿಂದ ಮುಖ ನೋಡಿ ಬಾಣ ಬಿಡಲು ಅಸಾಧ್ಯವಾಯಿತು. ಲಕ್ಷ್ಮಣ, ಅಣ್ಣ, ಸುಗ್ರೀವರಾಜ, ಈಗ ಕರೆ ವಾಲಿಯನ್ನು. ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿರೊಡನೆ ಒಂದು ರೀತಿಯಾದ ನವಚೈತನ್ಯ ನನ್ನಲ್ಲಿ ಮೂಡುತ್ತಿರುವುದು. ಹಾಗಾದರೆ ಅದು ವಿಜಯಮಾಲವೇ ಸರಿ. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಒಡೆಯ, ಒಡೆಯ, ನನ್ನೊಡನೆ ಅಲ್ಲ, ಕರೆ ವಾಲಿಯನ್ನು ಯುದ್ಧಕ್ಕೆ. ಛೇ, ಮರೆತಿದ್ದೆ. ವಾಲಿಯನ್ನು ಕರೆಯುತ್ತೇನೆ. ಒಡೆಯ. ಗೆಲವೋ ಹೇಳಿ ವಾಲಿಯೇ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದೆನೆಂದು ಹಿರಿ ಹಿರಿ ಹಿಗ್ಗುತ್ತಿರುವೆ ಅಲ್ಲವೇ? ಧೈರ್ಯವಿದ್ದರೆ ಈಗ ಬಾರ ಯುದ್ಧಕ್ಕೆ. ಗೆಲವೋ ಏನೇ, ಈಗ ತಾನೇ ಪೆಟ್ಟು ತಿಂದು ಮರೆತು ಬಿಟ್ಟಯ್ಯ. ನೀನು ಈಗ ಬಂದು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯೋದು ನೋಡಿದರೆ ನಿನಗೆ ಯಾರು ಬೆಂಬಲಿಗರಬಂದು ತೋರ್ತಿರುವುದು. ಮೊದಲು ಆ ಬೆಂಬಲಿಗರೆಂದು ಬರಮಾಡು. ಮೊದಲು ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವನು. ಮೊದಲು ನನ್ನನ್ನು ಜಯಿಸೋ, ನಂತರ ನನ್ನ ಬೆಂಬಲಿಗರ ವಿಚಾರ. ಹಾಗಾದರೆ ಗದೆಯನ್ನು ಬದುಕಿಟ್ಟು ಬಾರ ಮಲ್ಲ ಯುದ್ಧಕ್ಕೆ. ಮಲ್ಲ ಯುದ್ಧವೆಂದರೆ ನನಗೆ ಬೆಲ್ಲ ಮೆದ್ದಂತೆ. ಪ್ರಯೋಗಿಸಿದವರು ನಾನು ರಾಮ, ದಶರಥ ಜ್ಯೇಷ್ಠ ಪುತ್ರನು. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಬಿಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಬಿಡಬೇಕಾಯಿತು. ರಾಮಚಂದ್ರ, ಕಪಿಗಳಾದ ನಮಗೆ ವಾವೇ ವರಸಗಳಿಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇನು? ಆಗಲಿ, ಈಗ ಸುಗ್ರೀವನ ಅಸಖ್ಯ ಮಾಡಲು ಕಾರಣವೇನು? ದಶಕಂಠ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನು.
ಸೀತಾ ಅನ್ವೇಷಣೆ ಕಾರ್ಯದಲ್ಲಿ ಸುಗ್ರೀವನು ಸಹಾಯಕನಾಗುವನು. ಆದ್ದರಿಂದ ಅವನ ಸಖಿಯನ್ನು ಬೆಳೆಸಬೇಕಾಯಿತು. ರಾಮಚಂದ್ರ, ಈ ಮಾತು ನನಗೆ ಮೊದಲೇ ತಿಳಿಸಿದ್ದರೆ ಆ ರಾವಣನನ್ನು ಕ್ಷಣಾರ್ಧದಲ್ಲಿ ಹಿಡಿದು ತಂದು ನಿನ್ನ ಪಾದಾರಗಳ ವಿಂದಗಳ ಮೇಲೆ ಕೆಡವುತ್ತಿದ್ದನು. ಈ ಕಾರ್ಯವು ಈ ಸುಗ್ರೀವನಿಂದ ಸಾಧ್ಯವೇ? ವಾಲಿ, ನೀನು ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ನಾನು ಉಪಸಂಹರಿಸಿಕೊಳ್ಳುತ್ತೇನೆ. ಇಲ್ಲ ರಾಮಚಂದ್ರ, ನನಗೆ ಯಾವುದೇ ಬದುಕಬೇಕೆಂಬ ಆಸೆ ಇಲ್ಲ. ಆದರೆ ನನ್ನದೊಂದು ಮಾತು ನೆರವೇರಿಸುವಿರಾ? ಹೇಳುವಂತನಾಗು. ರಾಮಚಂದ್ರ, ನನ್ನ ಕುಮಾರನಾದ ಅಂಗದನ ಭಾರವು ಸಂಪೂರ್ಣ ನಿನ್ನದಾಗಿರುವುದು. ಅಂಗದನ ಸಂಪೂರ್ಣ ಭಾರವು ಸುಗ್ರೀವನು ನೋಡಿಕೊಳ್ಳುತ್ತಾನೆ. ಸುಗ್ರೀವ, ಅಣ್ಣ, ನನ್ನ ಅಪರಾಧಗಳನ್ನು ಮನ್ನಿಸು. ನನ್ನ ಅಪರಾಧಗಳನ್ನು ನೀನು ಕ್ಷಮಿಸು ಅಣ್ಣ. ಸುಗ್ರೀವ, ನೀನು ಸೀತಾನ್ವೇಷಣಾ ಕಾರ್ಯದಲ್ಲಿ ಸಹಾಯಕನಾಗಿ ನೀನು ನಮ್ಮ ಕಪಿಕುಲವನ್ನು ಉದ್ಧಾರ ಮಾಡು. ರಾಮಚಂದ್ರ, ನನಗೆ ನನ್ನ ಪ್ರಾಣವು ಉರ್ದುಮುಖವಾಗುತ್ತಿರುವುದು. ನನಗೆ ಮೋಕ್ಷವನ್ನು ಕರುಣಿಸು ದೇವ, ಮೋಕ್ಷವನ್ನು ಕರುಣಿಸು. ವೀರ ಸ್ವರ್ಗವನ್ನು ಕೊಡೆ ವಾನರ ವೀರ. ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದಯ್ಯ ಜನಕ. ದೇವ ರಾಮಚಂದ್ರ, ಯಾವ ಅಪರಾಧಕ್ಕಾಗಿ ನನ್ನ ತಂದೆಯನ್ನು ಸಂಹರಿಸಿದೆ? ಅಂಗದ ಕುಮಾರ, ನಿನ್ನ ತಂದೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಿದು, ಚಿಂತಿಸಬೇಡ. ಸುಗ್ರೀವರಾಜ, ನಿನ್ನ ಅಣ್ಣನಿಗೆ ಅಂತ್ಯಕ್ರಿಯಾದಿಗಳನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಲಕ್ಷ್ಮಣ, ಅಣ್ಣ, ನಾನು 14 ವರ್ಷಗಳ ಕಾಲ ಪುರಪ್ರವೇಶ ಮಾಡಬಾರದೆಂಬ ನಿರ್ಬಂಧನೆ ಇರುವುದರಿಂದ ನೀನು ಕಿಷ್ಕಿಂಧೆ ನಗರಕ್ಕೆ ಹೋಗಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು, ಅಂಗದನಿಗೆ ಯುವರಾಜಾಭಿಷೇಕವನ್ನು ಮಾಡಿ ಶೀಘ್ರವಾಗಿ ಹಿಂತಿರುಗು. ಹಾಗೇ ಆಗಲಿ ಅಣ್ಣ.